ನಮಸ್ಕಾರ ಗೆಳೆಯರೇ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ನಾವು ನಿಮ್ಮ ಚಿಕ್ಕಮಂಗ್ಳೂರು ಡಿಸಿಸಿ ಬ್ಯಾಂಕ್ ಅಲ್ಲಿ ಕಾಲಾಗಿರ್ತಕ್ಕಂಥ FDA SDA ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿರ್ಲಿ ಅಥವಾ ನಿಮ್ಮ ಮಂಡ್ಯ ಡಿಸಿಸಿ ಬ್ಯಾಂಕ್ ಅಲ್ಲಿ ಕಾಲಾಗಿರ್ತಕ್ಕಂಥ ಜೂನಿಯರ್ ಅಸಿಸ್ಟೆಂಟ್ ಆಗಿರ್ಲಿ ನಿಮ್ಮ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮು ಮೋಸ್ಟ್ ಪ್ರಾಬಬಿಲಿಟಿ ನೆಕ್ಸ್ಟ್ ಮಂತ್ ಅಲ್ಲಿ ಇರೋ ಚಾನ್ಸಸ್ ಇದೆ. ಸಾಧ್ಯತೆ ಚಾನ್ಸಸ್ ಅಂತ ಹೇಳ್ತಾ ಇದೀನಿ, ಪ್ರಾಬಬಿಲಿಟಿ. ಸೊ ಎಲ್ಲ ರೆಡಿಯಾಗಿ ಅಂತ ಹೇಳ್ತಾ 160+ ಸ್ಕೋರ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಸ್ಟ್ರಾಟಜಿ ಯಾವ ತರ ಅಂತ. ಸಿಲೆಬಸ್ ಆಗಿರ್ಲಿ, ನೋಟ್ಸ್ ಆಗಿರ್ಲಿ ಎಲ್ಲ ಇವತ್ತಿಂದ ಪ್ರಾರಂಭ ಆಗುತ್ತೆ. ದಯವಿಟ್ಟು ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಫ್ರೀ ಇದೆ, ಕಂಪ್ಲೀಟ್ಲಿ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ, ಯುಟಿಲೈಸ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋಸ್ನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ 160+ 100% ಬಂದೇ ಬರುತ್ತೆ. ನೋಡ್ತಾ ಹೋಗಿ. ಮೋಸ್ಟ್ ರಿಪೀಟೆಡ್ ಅಕಾರ್ಡಿಂಗ್ ಟು ಸಿಲೆಬಸ್ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಪ್ರತಿ ಸೆಕ್ಟರ್ ಇಂದ ಹೇಳ್ತಾ ಹೋಗ್ತೀನಿ ಯಾವ್ಯಾವ ಸೆಕ್ಟರ್ ಹೆಂಗಿರುತ್ತೆ ಅಂತ. ಆ ಸೆಕ್ಟರ್ ಇಂದ ತೆಗ್ದಿದೀವಿ. ಸೊ ಅದನ್ನ ಯುಟಿಲೈಸ್ ಮಾಡ್ಕೋತಾ ಹೋಗಿ ಅಂತ ಹೇಳ್ತಾ ನೋಡ್ತಾ ಹೋಗೋಣ. ನಿಮ್ಮ DCC ಬ್ಯಾಂಕ್ಗೆ ಒಂದು ಪ್ಯಾಟರ್ನ್ ಇದೆ, 200 ಮಾರ್ಕ್ಸ್ ಪ್ಯಾಟರ್ನ್ ಇದೆ. ಏನೇನು ಅಂತ ನೋಡ್ತಾ ಹೋಗೋಣ. ಕನ್ನಡ 50 ಮಾರ್ಕ್ಸ್ ಇರುತ್ತೆ. ಕೋಆಪರೇಟಿವ್ 50 ಮಾರ್ಕ್ಸ್ ಇರುತ್ತೆ. ಇಂಗ್ಲಿಷ್ 25 ಮಾರ್ಕ್ಸ್ ಇರುತ್ತೆ. ಇನ್ನು ಕಾನ್ಸ್ಟಿಟ್ಯೂಷನ್ 25 ಮಾರ್ಕ್ಸ್ ಇರುತ್ತೆ. ನಿಮ್ಮ GK 25 ಮಾರ್ಕ್ಸ್ ಇದೆ. ಇನ್ನು ಸಂಘದ ಚಟುವಟಿಕೆಗಳ ಬಗ್ಗೆ 25 ಮಾರ್ಕ್ಸ್ ಇರುತ್ತೆ. ಇದು ಟೋಟಲ್ 200 ಮಾರ್ಕ್ಸ್ ಇರುತ್ತೆ. ಸೊ ಇದು ಪ್ಯಾಟರ್ನ್, ಇದು ನಿಗದಿಪಡಿಸಿರ್ತಕ್ಕಂಥ ವಿಷಯಗಳು ಮತ್ತು ಅಂಕಗಳು ಆಯ್ತು. ಇದನ್ನ ಒಂದೊಂದೇ ಸಬ್ಜೆಕ್ಟ್ ನ ಕ್ಲಿಯರ್ ಮಾಡ್ತಾ ಬಂದ್ರೆ ನಿಮಗೆ 160 ಸ್ಕೋರ್ ಹೇಗಾಗುತ್ತೆ ಅಂತ ನೋಡ್ತಾ ಹೋಗೋಣ. ನಿಮ್ಮ ಮೇನ್ ನೀವು ಫೋಕಸ್ ಮಾಡಬೇಕಾಗಿದ್ದು ಕನ್ನಡ 50ಕ್ಕೆ 50, 50 ಔಟ್ ಆಫ್ 50 ಫೋಕಸ್ ಮಾಡಿ. ಕೋಆಪರೇಟಿವ್ 50ಕ್ಕೆ ಒಂದು 48 ವರೆಗೂ ಸ್ಕೋರ್ ಮಾಡ್ಬೋದು, ಆರಾಮ್ಸೆ ಮಾಡ್ಬೋದು. ಕಾನ್ಸ್ಟಿಟ್ಯೂಷನ್ 25ಕ್ಕೆ 25 ಮಾಡ್ಬೋದು. ಇನ್ನು ಸಾಮಾನ್ಯ ಜ್ಞಾನ 25ಕ್ಕೆ ಒಂದು 20ವರೆಗೂ ಆರಾಮ್ಸೆ ಮಾಡ್ಬೋದು. 21ವರೆಗೂ ಏನು ಪ್ರಾಬ್ಲಮ್ ಇಲ್ಲ. ಇನ್ನ ನಿಮ್ಮ ಇಂಗ್ಲಿಷು ಯಾರ್ಯಾರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ್ದೀರಾ ಅಪ್ ಟು 10th ವರ್ಗು ಮ್ಯಾಕ್ಸಿಮಮ್ 22 ವರೆಗೂ ಟ್ರೈ ಮಾಡಿ. ಬೇರೆಯವರು ಕನ್ನಡ ಮೇಲೆ ಫೋಕಸ್ ಮಾಡಿ. ಪ್ಯೂರ್ ಕನ್ನಡ ಮೀಡಿಯಂ ಇರ್ತಕ್ಕಂಥವ್ರು ಇಂಗ್ಲಿಷ್ ಮೇಲೆ ಯಾರಿಗೆ ಕಂಪ್ಲೀಟ್ ಹೋಲ್ಡಿಂಗ್ ಇರೋದಿಲ್ಲ ಅವ್ರು ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಒಂದು 18 ವರೆಗೂ ಟ್ರೈ ಮಾಡ್ಬೋದು, 15 to 18 ವರೆಗೂ ಆರಾಮಾಗಿ ಟ್ರೈ ಮಾಡ್ಬೋದು. ಅವ್ರು ಕನ್ನಡ ಮೇಲೆ ಫೋಕಸ್ ಮಾಡಿ. ಕನ್ನಡ 50 ಔಟ್ ಆಫ್ 50 ಟ್ರೈ ಮಾಡ್ಬೋದು, ಆರಾಮ್ಸೆ ಟ್ರೈ ಮಾಡ್ಬೋದು. ಆ ಥರ ಆಲ್ಟರ್ನೇಟ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡ್ರೆ 100% ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಇವತ್ತಿಂದ ಸಿಲೆಬಸ್ ಸ್ಟಾರ್ಟ್ ಮಾಡೋಣ. ನಿಮ್ಮ 50 ಮಾರ್ಕ್ಸ್ 50 ಮಾರ್ಕ್ಸ್ ಇದು ವಿಶ್ವ ಮತ್ತು ಭಾರತದಲ್ಲಿ ಸಹಕಾರ ಚಳವಳಿ ಉಗಮ ಮತ್ತು ಆರಂಭಿಕ ಬೆಳವಣಿಗೆ ಹೇಗಾಯ್ತು ಅಂತ ನೋಡ್ತಾ ಹೋಗೋಣ. ಪ್ರತಿಯೊಂದು ಕ್ಲಾಸಿಂದನೂ ಮಾರ್ಕ್ಸ್ ಬರುತ್ತೆ. ಅದೇ ತರ ಕ್ವಶನ್ಸ್ ನ ತೆಗ್ದಿದೀವಿ. ಸೊ ಯಾವುದೇ ಒಂದು ಕ್ಲಾಸ್ ಮಿಸ್ ಮಾಡ್ಕೋಬೇಡಿ. ಕ್ಲಾಸ್ ನ ಎಂಡಿಂಗ್ ವರ್ಗು ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಒಂದ್ 2-3 ಸತಿ ಕ್ಲಾಸ್ ಕೇಳಿ, ಆರಾಮ್ಸೆ ಕೇಳಿ, ಗೊತ್ತಾಗ್ಬಿಡುತ್ತೆ. ನೋಡ್ತಾ ಹೋಗೋಣ. ಪ್ರಪಂಚದಲ್ಲಿ ಕೈಗಾರಿಕಾ ಕ್ರಾಂತಿ ಯಾವಾಗ ಆರಂಭ ಆಯ್ತಪ್ಪ ಅಂದ್ರೆ 18ನೇ ಶತಮಾನದ ಮಧ್ಯಭಾಗದಲ್ಲಿ ಕೈಗಾರಿಕಾ ಕ್ರಾಂತಿ ಅಂತ ಪ್ರಾರಂಭ ಆಗುತ್ತೆ. ಅದು ಪ್ರಾರಂಭ ಆಗಿದ್ದು 18ನೇ ಶತಮಾನದ ಮಧ್ಯಭಾಗದಲ್ಲಿ. ಇನ್ನ ಪ್ರಪಂಚದಲ್ಲಿ ಕೈಗಾರಿಕಾ ಕ್ರಾಂತಿ ಯಾವ ದೇಶದಲ್ಲಿ ಆರಂಭವಾಯ್ತಪ್ಪ ಅಂದ್ರೆ ಇಂಗ್ಲೆಂಡ್ ನಲ್ಲಿ ಪ್ರಾರಂಭ ಆಯ್ತು. ಇನ್ನ ಕೈಗಾರಿಕಾ ಕ್ರಾಂತಿ ಪರಿಣಾಮವಾಗಿ ಸಮಾಜದಲ್ಲಿ ಯಾವ ರೀತಿ ವರ್ಗ ಸೃಷ್ಟಿ, ಒಂದು ಕೈಗಾರಿಕಾ ಕ್ರಾಂತಿ ಪ್ರಾರಂಭ ಆಯ್ತಪ್ಪ ಅಂದ್ರೆ ಒಂದು ವರ್ಗ ಸೃಷ್ಟಿ ಆಗುತ್ತೆ. ಯಾವ ತರ ಸೃಷ್ಟಿ ಆಗುತ್ತಪ್ಪ ಅಂದ್ರೆ ಉಳ್ಳವರು ಮತ್ತು ನಿರ್ಗತಿಕರು ಅಂತ ಹೇಳಿ 2 ವರ್ಗ ಸ್ಟಾರ್ಟ್ ಆಗುತ್ತೆ. ಇನ್ನ ಇಂಗ್ಲೆಂಡ್ ನ ಸಹಕಾರ ಚಳವಳಿಯು ಡ್ಯಾಶ್ ಪರಿಣಾಮದಿಂದ ಪ್ರಾರಂಭ ಆಗುತ್ತಪ್ಪ ಅಂದ್ರೆ ಇಂಗ್ಲೆಂಡ್ ನಲ್ಲಿ ಕೋಆಪರೇಟಿವ್ ಮೂವ್ಮೆಂಟ್ ಹೆಂಗ್ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ ಕೈಗಾರಿಕಾ ಕ್ರಾಂತಿಯಿಂದನೇ ಪ್ರಾರಂಭ ಆಗೋದು. ಮುಂದೆ ಪ್ರಪಂಚದಲ್ಲಿ ಸಹಕಾರ ಚಳವಳಿಯು ಯಾವಾಗ ಪ್ರಾರಂಭ ಆಯ್ತಪ್ಪ ಅಂದ್ರೆ 19ನೇ ಶತಮಾನದ ಮಧ್ಯಭಾಗದಲ್ಲಿ. ಇವೆಲ್ಲ ಕ್ವಶನ್ಸ್ ಫ್ರೇಮ್ ಆಗಿದಾವೆ. ಯಾವುದೇ ಒಂದು ಕ್ವಶನ್ ಬಿಡೋಂಗಿಲ್ಲ, ಎಲ್ಲ ರಿಪೀಟೆಡ್ ಕ್ವಶನ್ಸ್ ಮಾತ್ರ ತೆಗ್ದಿದೀವಿ, ಹುಷಾರು. ಇನ್ನ ಪ್ರಪಂಚದಲ್ಲಿ ಪ್ರಪ್ರಥಮವಾಗಿ ಸಹಕಾರ ಚಳವಳಿ ಯಾವಾಗ ಪ್ರಾರಂಭ ಆಯ್ತಪ್ಪ ಅಂದ್ರೆ ಇಂಗ್ಲೆಂಡ್ ನಲ್ಲಿ ಪ್ರಾರಂಭ ಆಗಿದ್ದು. ಇನ್ನ ಪ್ರಪಂಚದಲ್ಲಿ ಪ್ರಪ್ರಥಮವಾಗಿ ಸಹಕಾರ ವಿಚಾರದಲ್ಲಿ ಬೋಧಿಸ್ತವ್ರು ಯಾರಪ್ಪ ಅಂದ್ರೆ ರಾಬರ್ಟ್ ಓವನ್ ಅಂತ. ಸಹಕಾರ ಚಳವಳಿಯ ಪಿತಾಮಹ ಯಾರು ಅಂತ ಕೇಳ್ತಾ ಇರ್ತಾರೆ, ರಾಬರ್ಟ್ ಓವನ್ ಅವ್ರನ್ನೇ. ಇನ್ನ ರಾಬರ್ಟ್ ಓವನ್ ಯಾವ ದೇಶದವರಪ್ಪ ಅಂದ್ರೆ ಇಂಗ್ಲೆಂಡ್ನವರು. ಇಂಗ್ಲೆಂಡಿನಲ್ಲಿ ಕಾರ್ಮಿಕರು ಮತ್ತು ಬಡವರಿಗೆ ಸಹಕಾರ ಗ್ರಾಮಗಳನ್ನ ಸ್ಥಾಪಿಸೋದಕ್ಕೆ ಕರೆ ನೀಡಿದವರು ಯಾರು ಅಂತ ಕೇಳ್ತಾ ಇರ್ತಾರೆ, ರಾಬರ್ಟ್ ಓವನ್ ಸರಿಯಾದಂತ ಉತ್ತರ. ಇನ್ನ ಕಾರ್ಖಾನೆ ಮಾಲೀಕರ ಶೋಷಣೆಯಿಂದ ಮುಕ್ತಿ ಹೊಂದಲು ರಾಬರ್ಟ್ ಓವನ್ ಕಾರ್ಮಿಕರಿಗೆ ನೀಡಿದಂತ ಕರೆ ಏನಪ್ಪಾ ಅಂದ್ರೆ ಪರಸ್ಪರ ಸಹಾಯ ತತ್ವ ಆಧಾರಿತ ಸಹಕಾರ ಗ್ರಾಮ ಸ್ಥಾಪನೆ ಮಾಡಿ ಅಂತೇಳಿ ರಾಬರ್ಟ್ ಓವನ್ ಕರೆ ಕೊಡ್ತಾನೆ. ಇನ್ನ ಸಹಕಾರ ಚಳವಳಿಯ ಮುಖ್ಯ ದೇಶ ಏನಪ್ಪಾ ಅಂದ್ರೆ ಇದು ತೀರಾ ಇಂಪಾರ್ಟೆಂಟ್ ಕೇಳ್ತಾ ಇರ್ತಾರೆ. ಪರಸ್ಪರ ಸಹಾಯದಿಂದ ಸ್ವಸಹಾಯ ಅಂತಕ್ಕಂಥದ್ದು ಇವ್ರದೊಂದು ದೇಶ ಇದೆ. ಇನ್ನ ಪ್ರಪಂಚದಲ್ಲಿ ಯಶಸ್ವಿ ಸಹಕಾರ ಸಂಘವನ್ನ ಪ್ರಪ್ರಥಮ ಬಾರಿಗೆ ಸ್ಥಾಪಿಸ್ತವ್ರು ಯಾರಪ್ಪ ಅಂದ್ರೆ ರಾಕ್ಟೆಲ್ ಅಗ್ರಗಾಮಿಗಳು. ಇನ್ನ ಪ್ರಪಂಚದಲ್ಲಿ ಯಶಸ್ವಿ ಸಹಕಾರ ಸಂಘ ಎಲ್ಲಿ ಸ್ಥಾಪನೆ ಆಗುತ್ತಪ್ಪ ಅಂದ್ರೆ ಇಂಗ್ಲೆಂಡ್ ನಲ್ಲಿ ಫಸ್ಟ್ ಟೈಮ್ ಇದಾಗಿದ್ದು. ಇನ್ನ ಪ್ರಪಂಚದಲ್ಲಿ ಪ್ರಪ್ರಥಮವಾಗಿ ಯಾವ ವಿಧದ ಯಶಸ್ವಿ ಸಹಕಾರ ಸಂಘ ಸ್ಥಾಪನೆ ಆಗುತ್ತಪ್ಪ ಅಂದ್ರೆ ಗ್ರಾಹಕರ ಸಹಕಾರಿ ಸಂಘ. ಇವೆಲ್ಲ ರಿಪೀಟೆಡ್ ಕ್ವಶನ್ಸ್ ಇವು.
ಇನ್ನ ಪ್ರಪಂಚದಲ್ಲಿ ಸ್ಥಾಪನೆಯಾದಂತಹ ಪ್ರಪ್ರಥಮ ಯಶಸ್ವಿ ಸಹಕಾರ ಸಂಘದ ಹೆಸರೇನು ಅಂತ ಕೇಳ್ತಾ ಇರ್ತಾರೆ. ದಿ ರಾಕ್ಡೆಲ್ ಈಕ್ವಿಟಬಲ್ ಪಯೋನಿಯರ್ ಸೊಸೈಟಿ ಅಂತೇಳಿ ಕರೀತಾರೆ ಅದನ್ನ. ಇನ್ನ ಪ್ರಪಂಚದಲ್ಲಿ ಯಶಸ್ವಿ ಸಹಕಾರ ಸಂಘ ಸ್ಥಾಪನೆ ಎಷ್ಟನೇ ವರ್ಷದಲ್ಲಿ ಆಯ್ತಪ್ಪ ಅಂದ್ರೆ 1844ನೇ ಇಸ್ವಿನಲ್ಲಾಯ್ತು. ರಾಕ್ಡೆಲ್ ಅಗ್ರಗಾಮಿಗಳು ತಾವು ಸ್ಥಾಪಿಸಿದ ಯಶಸ್ವಿ ಗ್ರಾಹಕರ ಸಹಕಾರಿ ಸಂಘವನ್ನ ದಿ ಫ್ರೆಂಡ್ಲಿ ಸೊಸೈಟೀಸ್ ಆಕ್ಟ್ ಅಡಿಯಲ್ಲಿ, ಇದು ಇಂಪಾರ್ಟೆಂಟ್, ಯಾವಾಗ ನೋಂದಣಿ ಮಾಡಿಸಿದ್ರು ಅಂತಾನೆ ಕೇಳ್ತಾ ಇರ್ತಾರೆ. ಯಾವಾಗ ನೋಂದಣಿ ಮಾಡಿಸಿದ್ರು ಅಂತ, ಯಾವಾಗ ನೋಂದಣಿ ಮಾಡಿಸಿದ್ರು, ನೋಂದಣಿಯಾಗಿದ್ದು 1844 ಅಕ್ಟೋಬರ್ 24ನೇ ಇಸ್ವಿನಲ್ಲಿ ನೋಂದಣಿಯಾಗುತ್ತೆ. ಅದೇ ರಾಕ್ಡೆಲ್ ಅಗ್ರಗಾಮಿಗಳು ಈ ಸಹಕಾರ ಸಂಘವನ್ನು ಕಾರ್ಯಾರಂಭ ಮಾಡಿದ್ದು 1800 ಇದು ಮಾಡಿಸಿದೆ, ಏನು ನೋಂದಣಿ ಮಾಡಿಸಿದಂತ ಡೇಟು ಇದು 1844 ಡಿಸೆಂಬರ್ 21ನೇ ತಾರೀಕು ಇದು ಪ್ರಾರಂಭ ಆದಂತ ಡೇಟು. ಇನ್ನ ರಾಕ್ಡೆಲ್ ಅಗ್ರಗಾಮಿಗಳು ತಮಗೆ ಕಾರ್ಖಾನೆ ಮಾಲೀಕರಿಂದ ಆಗುತ್ತಿದ್ದ ಶೋಷಣೆ ಹಾಗೂ ಅದರ ಪರಿಹಾರದ ಬಗ್ಗೆ ಚರ್ಚಿಸೋದಕ್ಕೆ ಎಲ್ಲಿ ಸೇರ್ತಾ ಇದ್ರಪ್ಪ ಅಂದ್ರೆ ಚರ್ಚ್ ಸ್ಟಾಲ್ ಅಂತ ಒಂದು ಪ್ಲೇಸ್ ಇತ್ತು, ಅಲ್ಲಿ ಸೇರ್ತಾ ಇದ್ರು. ಇನ್ನು ಆಧುನಿಕ ಸಹಕಾರ ಚಳವಳಿಯ ಸ್ಥಾಪಕರು ಅಂತೇಳಿ ಕರೆಯಲಾಗೋದು ಯಾರನ್ನಪ್ಪ ಅಂದ್ರೆ ರಾಕ್ಡೆಲ್ ಅಗ್ರಗಾಮಿಗಳನ್ನೇ. ಇನ್ನ ವಿಲಿಯಂ ಕಿಂಗ್ ಪ್ರಕಟಿಸಿದ ಮಾಸಿಕ ನಿಯತಕಾಲಿಕೆ ಹೆಸರು ಏನಪ್ಪಾ ಅಂದ್ರೆ ದಿ ಕೋಆಪರೇಟರ್ ಒಂದು ಏನು ಅಂತ ಕೇಳ್ತಾ ಇರ್ತಾರೆ. ಅದು ಮಾಸಿಕ ನಿಯತಕಾಲಿಕೆ, ಮಂತ್ಲಿ ಮ್ಯಾಗಝಿನ್ ಆಗಿರುತ್ತೆ. ಮಂತ್ಲಿ ಬರ್ತಾ ಇದ್ದಂತ ಒಂದು ಮ್ಯಾಗಝಿನ್ ಆಗಿರುತ್ತೆ, ಮಾಸಿಕ ನಿಯತಕಾಲಿಕೆ ಆಗಿರುತ್ತೆ. ಡಾಕ್ಟರ್ ವಿಲಿಯಂ ಕಿಂಗ್ ಪ್ರಕಟಿಸಿದ್ದು, ಇಂಪಾರ್ಟೆಂಟ್ ಇದು. ಇನ್ನ ರಾಕ್ಡೆಲ್ ಅಗ್ರಗಾಮಿಗಳು ತಮ್ಮ ಸಂಘದ ಕಾರ್ಯರಚನೆ ನಿರ್ವಹಣೆಗಾಗಿ ರಚಿಸಿಕೊಂಡ ಕೆಲವು ನಿಯಮಗಳನ್ನ ಏನಂತ ಕರೀತಾರಪ್ಪ ಅಂದ್ರೆ ರಾಕ್ಡೆಲ್ ತತ್ವಗಳು ಅಂತೇಳಿ ಕರೀತಾರೆ. ಇನ್ನ ರಾಕ್ಡೆಲ್ 28 ಜನ ನೇಕಾರರು ಗ್ರಾಹಕರ ಸಹಕಾರ ಸಂಘವನ್ನು ಸ್ಥಾಪಿಸಲು ಒಟ್ಟು ದುಡಿಯುವ ಬಂಡವಾಳ ಎಷ್ಟು ಸಂಗ್ರಹಿಸಿದ್ರಪ್ಪ ಅಂದ್ರೆ 28 ಪೌಂಡ್ ಸಂಗ್ರಹಿಸ್ಕೋತಾರೆ. ಮುಂದೆ ಸಹಕಾರ ಚಳವಳಿಗೆ ಇಂಗ್ಲೆಂಡ್ನ ಕ್ರಿಶ್ಚಿಯನ್ ಸಮಾಜವಾದಿಗಳು ಡ್ಯಾಶ್ ಪ್ರಮುಖ ಕೊಡುಗೆ ಕೊಟ್ಟಿರ್ತಾರಪ್ಪ ಅಂದ್ರೆ ಈ ಸಹಕಾರ ಚಳವಳಿಗೆ ಇಂಗ್ಲೆಂಡ್ನ ಕ್ರಿಶ್ಚಿಯನ್ ಸಮಾಜವಾದಿಗಳ ಕೊಡುಗೆ ಏನು ಅಂದ್ರೆ ಪ್ರತ್ಯೇಕ ಸಹಕಾರ ಕಾಯ್ದೆಗಾಗಿ ಜಾರಿ ಮಾಡಿದಂತ ಪ್ರಯತ್ನ ಬಹಳ ಬಲವಾಗಿರುತ್ತೆ, ಅದೇ ಅವರ ಕೊಡುಗೆ ಆಗಿರುತ್ತೆ. ಇನ್ನು ಇಂಗ್ಲೆಂಡ್ ಸಹಕಾರ ಸಂಘಗಳಿಗಾಗಿ ಪ್ರತ್ಯೇಕ ಸಹಕಾರ ಕಾಯ್ದೆನ ಡ್ಯಾಶ್ ಅಲ್ಲಿ ಜಾರಿಗೆ ತರಲಾಯಿತು ಅಂದ್ರೆ 1852ನಲ್ಲಿ. ಮುಂದೆ ಹೋರೆಸ್ ಪ್ಲಂಕೆಟ್ ಅವರು ಯಾವ ದೇಶದ ಸಹಕಾರಿ ಅಗ್ರಗಣ್ಯ ಆಗಿರ್ತಾರಪ್ಪ ಅಂದ್ರೆ ಐರ್ಲೆಂಡ್ನವರು. ಇನ್ನ ಐರ್ಲೆಂಡ್ನ ಕೃಷಿ ಸಹಕಾರ ಕ್ಷೇತ್ರ ಯಶಸ್ವಿಗೆ ಮಹತ್ವದ ಕೊಡುಗೆ ನೀಡಿದವರು ಸರ್ ಹೋರೆಸ್ ಪ್ಲಂಕೆಟ್ ಅಂತ. ಸಹಕಾರ ಚಳವಳಿಯ ಧ್ಯೇಯ ಕುರಿತು ಉತ್ತಮ ಬೇಸಾಯ, ಉತ್ತಮ ವ್ಯಾಪಾರ, ಉತ್ತಮ ಜೀವನ ಅಂತ ಹೇಳಿದ್ದು ಹೋರೆಸ್ ಪ್ಲಂಕೆಟ್. ಉತ್ತಮ ಅಂತ ಯಾವುದೇ ಬಂದ್ರು ಜ್ಞಾಪಕಕ್ಕೆ ಇಟ್ಕೊಳ್ಳಿಕ್ಕೆ ಅಷ್ಟೇನೆ ಹೋರೆಸ್ ಪ್ಲಂಕೆಟ್ ಅವರು. ಇಲ್ಲಿಗೆ ನಿಮ್ಮ ಒಂದು ಪೋರ್ಷನ್ ಕೋಆಪರೇಟಿವ್ ಬಿಗಿನಿಂಗ್ ಮಾಡಿದೀವಿ ಈಗ ತಾನೇ ಜಸ್ಟ್ ಬಿಗಿನಿಂಗ್ ಮಾಡಿದೀವಿ ಕೋಆಪರೇಟಿವ್ ನ. ನೆಕ್ಸ್ಟ್ ಪೋರ್ಷನ್ ಅದು ಕೋಆಪರೇಟಿವ್ 50 ಮಾರ್ಕ್ಸ್ ಇರುತ್ತೆ, ನಿಮ್ಮ ಇಂಗ್ಲಿಷು 25 ಮಾರ್ಕ್ಸ್ ಇರುತ್ತೆ. ಸೊ ಯಾವ್ಯಾವ ಪೋರ್ಷನ್ ಎಷ್ಟೆಷ್ಟಿದೆ ಅದ್ರ ಪ್ರಕಾರ ನೋಟ್ಸ್ ಹಾಕೊಂಡ್ ಬರ್ತೀವಿ. ಈಗ ಆಂಟೋನಿಮ್ಸ್ ನೋಡ್ತಾ ಹೋಗೋಣ. ಆಂಟೋನಿಮ್ಸ್ ಒಂದೇ ಒಂದು ಶೀಟ್ ಇಂಟ್ರೊಡ್ಯೂಸ್ ಮಾಡಿದೀನಿ, ನಾಳೆಯಿಂದ ಜಾಸ್ತಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಶೇರ್ ಮಾಡಿ, ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಾ ನೋಡ್ತಾ ಹೋಗೋಣ. ಆಂಟೋನಿಮ್ಸ್ ಇಷ್ಟೇ ಬೇಕಾಗಿರೋದು, ಯಾವುದಕ್ಕೆ ಏನು ಆಂಟೋನಿಮ್ಸ್ ಅಷ್ಟೇನೆ, ಇನ್ನೇನು ದೀರ್ಘವಾದಂತ ಎಕ್ಸ್ಪ್ಲನೇಷನ್ಸ್ ಬೇಡ. ಯಾವ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಷ್ಟೇನೆ, ಮೋಸ್ಟ್ ರಿಪೀಟೆಡ್ ಅಷ್ಟೇ ಯೂಸ್ ಮಾಡಬೇಕು. ಪೆರ್ನಿಯಲ್ಗೆ ಅಕೇಶನಲ್ಲು, ಅಬಂಡೆಂಟ್ಗೆ ಸ್ಕೇರು, ಎಸ್ಟಿಂಗ್ವಿಶ್ಗೆ ಕಿಂಡಲ್ಲು, ಏನ್ಷಿಯಂಟ್ಗೆ ಮಾಡ್ರನ್ನು, ಅಸೆಟ್ಗೆ ಲಯಬಿಲಿಟೀಸು, ಟ್ರಾನ್ಸ್ಪರೆಂಟ್ಗೆ ಕವರ್ಡು, ವೇಗ್ಗೆ ಕ್ಲಿಯರು, ಇನ್ನು ಜೆನ್ಯೂನ್ಗೆ ಕಾಸ್ಟ್ಲಿ, ಇನ್ನು ಅಕ್ಸೆಪ್ಟ್ಗೆ ರಿಜೆಕ್ಟು, ಕನ್ಸೀಲ್ಗೆ ರಿವೀಲು, ಡೈಂಟಿಗೆ ಕ್ಲಮ್ಸಿ, ಫಿಲಾಂಥ್ರೋಪಿಸ್ಟ್ಗೆ ಮಿಸಾಂಥ್ರೋಪಿಸ್ಟು, ವೆಲ್ತ್ಗೆ ಪಾವರ್ಟಿ, ವ್ಯಾಕ್ಸ್ಗೆ ವೇನು. ನಾಳೆಯಿಂದ ಸಿನೋನಿಮ್ಸ್ ಬರುತ್ತೆ, ಇಡಿಯಮ್ಸ್ ಬರುತ್ತೆ. ಒಂದೊಂದು ಶೀಟ್ ಇಂಪಾರ್ಟೆಂಟ್ ಬರ್ತಕ್ಕಂಥವು ಸಿನೋನಿಮ್ಸು, ಇಡಿಯಮ್ಸು, ಆಮೇಲೆ ಫ್ರೇಜಲ್ ವರ್ಬ್ಸು, ಆಮೇಲೆ ನಿಮ್ಮ ಡೈರೆಕ್ಟ್ ಸ್ಪೀಚು, ಇಂಡೈರೆಕ್ಟ್ ಸ್ಪೀಚು, ಆಮೇಲೆ ಯಾವುದು ಆಕ್ಟಿವೈಸ್ ಪಾಸಿವೈಸ್ ಮರ್ತಿದ್ದೆ. ಆಕ್ಟಿವೈಸ್ ಪಾಸಿವ್ ಇದಿಷ್ಟೂನು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀವಿ, ಒಂದೊಂದಾಗಿ ಅಪ್ಲೋಡ್ ಮಾಡ್ತಾ ಬರ್ತೀವಿ. ಇದನ್ನ ಇಂಟ್ರೊಡಕ್ಷನ್ ಕ್ಲಾಸ್ ಅಷ್ಟೇನೆ, ಈ ತರ ಇರುತ್ತೆ ಅಂತ ಆಗ್ತಾ ಇದೀನಿ, ಈ ತರ ಹೋಗುತ್ತೆ ಕ್ಲಾಸಸ್ ಅಂತ ಹೇಳ್ತಾ ಇದೀನಿ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ 25 ಮಾರ್ಕ್ಸ್ ಇರುತ್ತೆ. ಕಾನ್ಸ್ಟಿಟ್ಯೂಷನ್ ಅಷ್ಟೇನೆ, ಇದು ನಾಳೆಯಿಂದ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಆ ರೀತಿ ಹೋಗುತ್ತೆ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿ. ವಿಡಿಯೋಸ್ ಒಳ್ಳೆ ವ್ಯೂಸ್ ಬಂತು ಅಂದ್ರೆ ನಮಗೂ ಮುಂದೆ ಮಾಡ್ಲಿಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ. ತುಂಬಾ ಅಥೆಂಟಿಕೇಟೆಡ್ ಇದೆ, ಇದರಿಂದಾನೇ ಬರ್ತವೆ. 160+ ಆರಾಮ್ಸೆ ಸ್ಕೋರ್ ಆಗುತ್ತೆ. ಜಸ್ಟ್ ಚಾನಲ್ನ ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಅಂತ ಹೇಳ್ತಾ ಸಂವಿಧಾನ ರಚನೆ ಬಗ್ಗೆ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಇದು. ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರು? ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಬಾಬು ರಾಜೇಂದ್ರ ಪ್ರಸಾದ್ ಅವರಾಗಿರ್ತಾರೆ.
ಇವರಲ್ಲಿ ಯಾರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ರಪ್ಪ ಅಂದ್ರೆ ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರೆ ಬಾಬು ರಾಜೇಂದ್ರ ಪ್ರಸಾದ್. ಇನ್ನ ಸಂವಿಧಾನ ಯಾರು ಭಾರತ ಸಂವಿಧಾನದ ರಚನಾ ಮಂಡಳಿಯ ಶಾಶ್ವತ ಅಧ್ಯಕ್ಷರಾಗಿದ್ರಪ್ಪ ಅಂದ್ರೆ ಭಾರತದ ಸಂವಿಧಾನದ ರಚನಾ ಮಂಡಳಿಯ ಶಾಶ್ವತ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರೆ ಬಾಬು ರಾಜೇಂದ್ರ ಪ್ರಸಾದ್ ಅಂತ. ಇನ್ನ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಕೆಳಗಿನವರಲ್ಲಿ ಯಾರು ಕನ್ನಡಿಗರಿಗೆ ಅಲ್ಲದೆ ಇರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ವಿ ಗಿರಿ ಸರಿಯಾದಂತ ಉತ್ತರ. ಚಂಗಲ್ ರಾಯ್ ರೆಡ್ಡಿ, ಸಿದ್ಧಲಿಂಗಯ್ಯ, ಸಿದ್ವೀರಪ್ಪ ಎಲ್ಲ ನಮ್ಮವರೇನೆ ಇದ್ರು, ಬಟ್ ವಿ ಗಿರಿಯವರು ಬೇರೆಯವರು. ಇನ್ನ ಭಾರತ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಲಾಯ್ತಪ್ಪ ಅಂದ್ರೆ ಅಂಗೀಕರಿಸಿದ್ದು 49 ನವೆಂಬರ್ 1949 ನವೆಂಬರ್ 26ರಂದು. ಅದು ಜಾರಿಗೆ ಬಂದಿದ್ದ ಡೇಟ್ ಬೇರೆ, ಇದೇ ಬೇರೆ, ಎರಡು ಕರೆಕ್ಟ್ ಆಗಿ ಗೊತ್ತಿರಬೇಕು. ಇನ್ನ ಸಂವಿಧಾನ ರಚನೆಯ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರಾಗಿದ್ದವರು ಯಾರಪ್ಪ ಅಂದ್ರೆ ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷ ಯಾರಪ್ಪ ಅಂದ್ರೆ ವಲ್ಲಭಾಯ್ ಪಟೇಲ್ ಅವರಾಗಿರ್ತಾರೆ. ಇನ್ನ ನೂತನ ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಯಾವಾಗ ನಡೀತಪ್ಪ ಅಂದ್ರೆ ಇಂಪಾರ್ಟೆಂಟ್ ಇದು, ಡಿಸೆಂಬರ್ 9, 1946, ತೀರಾ ಇಂಪಾರ್ಟೆಂಟ್ ಇದು. ಕೆಳಗಿನವುಗಳಲ್ಲಿ ಯಾರು ಸಂವಿಧಾನ ಮಂಡಳಿಯ ಕರಡು ಪ್ರತಿ ಸಿದ್ಧಗೊಳಿಸುವ ಸಮಿತಿ ಅಧ್ಯಕ್ಷರಾಗಿದ್ರಪ್ಪ ಅಂದ್ರೆ ಕರಡು ಪ್ರತಿ ಸಿದ್ಧಗೊಳಿಸಿದ್ದು ಅಂಬೇಡ್ಕರ್ ಅವರು. ಇನ್ನ ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಸಂವಿಧಾನ ಇರಬೇಕೆಂದು ಮೊದಲು ಪ್ರತಿಪಾದಿಸಿದವರು ಎಂ ಎನ್ ರಾಯ್ ಅಂತ. ಭಾರತ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಅಂಬೇಡ್ಕರ್. ಕರಡು ಸಮಿತಿ ಅಧ್ಯಕ್ಷರು ಅಂಬೇಡ್ಕರ್. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್. ಭಾರತದ ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಎಲ್ಲಿಂದ ಬಂದಿದ್ರಪ್ಪ ಅಂದ್ರೆ ವಿವಿಧ ರಾಜ್ಯಗಳ ಆಡಳಿತವಿರುವ ರಾಜರ ನಾಮನಿರ್ದೇಶನದಿಂದ ಬಂದಿರ್ತಾರೆ. ಇನ್ನ ಸಂವಿಧಾನ ಪುನರ್ ವಿಮರ್ಶನಾ ಸಮಿತಿ ಅಧ್ಯಕ್ಷರಾಗಿದ್ದವರು ಯಾರಪ್ಪ ಅಂದ್ರೆ ನ್ಯಾಯಮೂರ್ತಿ ಎಂ ಎನ್ ವೆಂಕಟಾಚಲಯ್ಯನವರು. ಎಲ್ಲ ರಿಪೀಟೆಡ್ ಕ್ವಶನ್ಸ್ ಇವು, ಇಂಪಾರ್ಟೆಂಟು. ಸಂವಿಧಾನ ರಚನಾ ಸಭೆಯ ಕೊನೆಯ ದಿನ ನಡೆದಿದ್ದು ನವೆಂಬರ್ 26, 1949. ಇನ್ನ ಇದು ಜಿಕೆನು ಅಷ್ಟೇ 25 ಮಾರ್ಕ್ಸ್ ಇರುತ್ತೆ. ಜಿಕೆ 25 ಮಾರ್ಕ್ಸ್ ಇರುತ್ತೆ, ತುಂಬಾ ಇಂಪಾರ್ಟೆಂಟು. ಪ್ರಮುಖ ಗಡಿ ರೇಖೆಗಳು ಮತ್ತು ಜಲಸಂಧಿಗಳು ನೋಡ್ತಾ ಹೋಗೋಣ. ಇದು ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ, ಇವತ್ತು ಜಸ್ಟ್ ಇಂಟ್ರೊಡಕ್ಷನ್. ಈ ತರ ಇರುತ್ತೆ ಅಂತ ಕನ್ನಡ ಪೋರ್ಷನ್ ಇನ್ನೂ ಆಡ್ ಮಾಡಿಲ್ಲ. ನೀವು ಕೊಡೋ ಸಪೋರ್ಟು ಯಾವ ರೀತಿ ವ್ಯೂಸ್ ಬರುತ್ತೆ ಅದನ್ನ ನೋಡ್ಕೊಂಡು ಪ್ರತಿಯೊಂದು ಆಡ್ ಮಾಡ್ತಾ ಹೋಗ್ತೀವಿ. ದಯವಿಟ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಗೆ ಶೇರ್ ಮಾಡಿ ವಿಡಿಯೋನ ಅಂತ ಹೇಳ್ತೀನಿ. ಇನ್ನ ಈ ಗಡಿ ರೇಖೆಗಳು ಜಲಸಂಧಿಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ ರ್ಯಾಟ್ಕ್ಲಿಫ್ ಯಾವ ದೇಶದೊಂದಿಗೆ ಅಂದ್ರೆ ಪಾಕಿಸ್ತಾನ, ಭಾರತ. ನಾರ್ತ್ ಚಾನಲ್ ಇಂಗ್ಲೆಂಡ್ ಮತ್ತು ಐರ್ಲೆಂಡ್. ಮ್ಯಾಕ್ಮೋಹನ್ ಲೈನ್ ಭಾರತ, ಚೀನಾ. ರ್ಯಾಟ್ಕ್ಲಿಫ್ ಭಾರತ, ಪಾಕಿಸ್ತಾನ. ಪಾಕ್ ಸ್ಟ್ರೈಟ್ ಭಾರತ, ಶ್ರೀಲಂಕಾ. ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ LAC ಅಂತ ಕರೀತಾರೆ, ಇಂಡಿಯಾ, ಚೈನಾ. ಇನ್ನ 8 ಡಿಗ್ರಿ ಚಾನಲ್ ಲಕ್ಷದ್ವೀಪ, ಮಾಲ್ಡೀವ್ಸು. ಇನ್ನ ಮೃತ್ಯು ಸಮುದ್ರದ ಕರಾವಳಿ ಹಂಚಿಕೊಂಡಿರ್ತಕ್ಕಂಥದ್ದು ಜೋರ್ಡಾನ್ ಮತ್ತು ಇಸ್ರೇಲು. ಇನ್ನ ಇದನ್ನ ನೋಡ್ತಾ ಹೋಗೋಣ. ಅಮೆರಿಕ ಸಂಯುಕ್ತ ಸಂಸ್ಥಾನ ಯೋಸ್ಮೆಟೆ, ಜಿಂಬಾಬ್ವೆ ವಿಕ್ಟೋರಿಯಾ, ವೆನಿಜುವೆಲಾ ಏಂಜಲ್ ಅಂಡ್ ಕೆನಡಾ ನಿಮ್ಮ ಚರ್ಚಿಲ್. ಇದಿಷ್ಟು. ಇದು ನಾನು ಇವತ್ತು ಇಂಟ್ರೊಡಕ್ಷನ್ ಅಷ್ಟೇನೆ. ಈ ತರ ಇರುತ್ತೆ ಕ್ಲಾಸಸ್ ಅಂತ ಅಷ್ಟೇ ಕೊಟ್ಟಿರೋದು. ಈ ತರ ಇರುತ್ತೆ, ಒಂದು ಐಡಿಯಾ ಅಷ್ಟೇ ನಿಮ್ಗೆ ಕೊಡ್ತಾ ಇರೋದು. ಈ ತರ ಹೋಗ್ತವೆ, ಈ ತರ ಇಂಪಾರ್ಟೆಂಟ್ ಕ್ಲಾಸಸ್. ಕನ್ನಡ ಇಂಟ್ರೊಡ್ಯೂಸ್ ಮಾಡಿಲ್ಲ, ನಾಳೆಯಿಂದ ಮಾಡ್ತೀನಿ. ಸ್ಲೈಡ್ ತುಂಬಾ ಇದು ಹೆವಿ ಆಗುತ್ತೆ. ಕನ್ನಡ 50 ಮಾರ್ಕ್ಸ್ ಇರುತ್ತೆ, ಕೋಆಪರೇಟಿವ್ 50 ಮಾರ್ಕ್ಸ್ ಇರುತ್ತೆ. ಈ ಸಿಲೆಬಸ್ ಜಾಸ್ತಿ ಇರುತ್ತೆ. ಮಿಕ್ಕಿದ್ದು ಕಮ್ಮಿ ಅಂದ್ರೆ ಇರೋದ್ರಲ್ಲಿ ಕಂಪ್ಯಾರಿಟಿವ್ಲಿ ಲೆಸ್ ಹಾಕೊಂಡು ಸಿಲೆಬಸ್ನ ಕಂಪ್ಲೀಟ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಸಪೋರ್ಟ್ ಯಾವ ತರ ಇರುತ್ತೋ ಅದೇ ತರ ಕ್ವಾಲಿಟಿ ನೋಟ್ಸ್ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ, ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ, ತರಗತಿಗಳು ಕಂಪ್ಲೀಟ್ ಆಗಿ ಫ್ರೀ ಇದಾವೆ, ಯಾವುದೇ ರೀತಿ ಚಾರ್ಜಸ್ ಇಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ನಾಳೆ ಮತ್ತೆ ಭೇಟಿಯಾಗೋಣ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಯುಟಿಲೈಸ್ ಮಾಡ್ಕೊಳ್ಳಿ. 160+ ಆರಾಮಾಗಿ ಬರುತ್ತೆ. 160+ ಚಾನಲ್ ಫಾಲೋ ಮಾಡಿದ್ರೆ ಸಾಕು, ನಿಮ್ಮ ಎಂಡಿಂಗ್ ಡೇಟ್ ಚಿಕ್ಕಮಗಳೂರು ಮಂಡ್ಯ ಬರೋ ಅಷ್ಟರಲ್ಲಿ 160+ ಆರಾಮಾಗಿ ಕ್ರಾಸ್ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಭೇಟಿ ಆಗ್ತೀನಿ. ನಮಸ್ಕಾರ.